ಇವತ್ತು ಟಾಕ್ಸಿಕ್ ಸಿನಿಮಾ ಕಡೆಯಿಂದ ಯಶ್ ಅವರ ಬರ್ತ್ಡೇಗೆ ಇಂಟ್ರೊಡಕ್ಷನ್ ಟೀಸರ್ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಯಶ್ ಅವ್ರನ್ನ ಯಾಕೆ ಇಷ್ಟೊಂದು ವೈಲ್ಡ್ ಅಂಡ್ ನಾಟಿ ಆಗಿ ತೋರಿಸಿದ್ದಾರೆ ಅಂಡ್ ಹಾಗೆ ಇದರಲ್ಲಿ ವೈರಲ್ ಆಗ್ತಾ ಇರೋ ಕಾರ್ ಸೀನ್ ಏನು, ಮತ್ತೆ ಇದರಲ್ಲಿ ಏನ್ ಇಷ್ಟ ಆಯ್ತು, ಯಾವ್ದು ಕಷ್ಟ ಆಯ್ತು ಎಲ್ಲಾನು ನೋಡೋಣ ಬನ್ನಿ. ಮೊದಲಿಗೆ ರಾಯ ಅನ್ನೋ ಕ್ಯಾರೆಕ್ಟರ್ನ ಇವರು ತೋರಿಸಿರೋ ರೀತಿ ತುಂಬಾ ಇಷ್ಟ ಆಯ್ತು. ಯಾಕೆ ಅಂತಂದ್ರೆ ಯಶ್ ಅವ್ರನ್ನ ಅಂದ್ರೆ ರಾಯ ಅನ್ನೋ ಕ್ಯಾರೆಕ್ಟರ್ನ ಎಷ್ಟು ಬ್ರೂಟಲ್ ಅಂಡ್ ವೈಲ್ಡ್ ಆಗಿ ತೋರಿಸಿದ್ದಾರೆ ಅಂದ್ರೆ, ಒಬ್ಬ ಸತ್ತಿರೋ ವ್ಯಕ್ತಿ ಮಣ್ಣ್ ಮಾಡ್ಬೇಕಾದ್ರೆ ಅವರ ತಂದೆ ನನ್ ಮಗನ್ನ ಮಣ್ಣ್ ಮಾಡೋದಾದ್ರೂ ಅಟ್ಲೀಸ್ಟ್ ಪೀಸ್ಫುಲ್ ಆಗಿ ಆಗ್ಲಿ, ಇಲ್ಲಿಗೆ ಅವನು ಬರಬಾರ್ದು ಅಂತ ಕೇಳ್ಕೊತಿರ್ತಾರೆ. ಅಂದ್ರೆ ಅಷ್ಟು ಭಯ ಕ್ರಿಯೇಟ್ ಮಾಡಿರುವಂತ ಕ್ಯಾರೆಕ್ಟರ್ ಈ ರಾಯ ಅನ್ನೋದು ಅಂದ್ರೆ ಯಶ್ ಅವ್ರು. ಇನ್ನು ಅದೇ ಟೈಮ್ಗೆ ರಾಯ ಅದೇ ಸ್ಮಶಾನಕ್ಕೆ ಎಂಟ್ರಿ ಆಗಿ ಆಲ್ರೆಡಿ ಫಿಕ್ಸ್ ಮಾಡಿರೋ ಬಾಂಬ್ ಇಂದ ಅವನ್ ಮಗನ್ ಬಾಡಿನ ಅಂದ್ರೆ ಸತ್ತಿರೋ ವ್ಯಕ್ತಿ ಬಾಡಿನ ಬ್ಲಾಸ್ಟ್ ಮಾಡ್ತಾನೆ. ಅಂದ್ರೆ ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರೋ ಒಬ್ಬ ರೂತ್ಲೆಸ್ ಗ್ಯಾಂಗ್ಸ್ಟರ್ ಆಗಿ ಯಾವ ಲೆವೆಲ್ ಬೇಕಾದ್ರೂ ಹೋಗ್ತಾರೆ ಅನ್ನೋ ತರ ತೋರಿಸಿದ್ದಾರೆ. ಇನ್ನು ಇದಿಷ್ಟು ನೋಡಿದ್ಮೇಲೆ ನನಗೆ ಇನ್ನ ಇಂಟ್ರೆಸ್ಟ್ ಅನ್ಸಿದ್ದು ಅವ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡಿದ್ದು ಅಂದ್ರೆ ಇವರು ಹೀಗೆ ರೂತ್ಲೆಸ್ ಆಗಿ ನಡ್ಕೊಳ್ಳೋದಕ್ಕೆ ಬಿಹೈಂಡ್ ರೀಸನ್ ಏನಿರ್ಬೋದು ಅಂತ. ಅಂಡ್ ಇವರ ಕ್ಯಾರೆಕ್ಟರ್ ಇಷ್ಟು ಸ್ಟ್ರಾಂಗ್ ಇದೆ ಅಂತಂದ್ರೆ ಇವರ ಆಪೋಸಿಟ್ ಅಂದ್ರೆ ವಿಲ್ಲನ್ ಕ್ಯಾರೆಕ್ಟರ್ ಹೇಗೆ ಡಿಸೈನ್ ಮಾಡಿರ್ಬೋದು, ಆ ಕ್ಯಾರೆಕ್ಟರ್ ಎಷ್ಟು ಸ್ಟ್ರಾಂಗ್ ಇರಬೇಡ ಅನ್ನೋ ಕ್ಯೂರಿಯಸ್ ಜಾಸ್ತಿ ಮಾಡಿದೆ. ನಾನಂತೂ ಅದಕ್ಕೆ ಲಿಟ್ರಲಿ ವೈಟಿಂಗ್ ಮಾಡ್ತಾ ಇದ್ದೀನಿ. ಹಾಗೆ ಒಂದ್ ಕಡೆ ರೂಮರ್ಸ್ ಇದೆ ಏನಂತಂದ್ರೆ ಟೊವಿನೋ ಥೋಮಸ್ ಅವರು ವಿಲ್ಲನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಇದರಲ್ಲಿ ಅಂತ. ಇಫ್ ಇನ್ ಕೇಸ್ ಅದೇನಾರ ಟ್ರೂ ಆಯ್ತು ಅಂತಂದ್ರೆ ಇದೊಂದು ಡೆಡ್ಲಿ ಕಾಂಬಿನೇಷನ್ ಅಂತಾನೆ ಹೇಳ್ತೀನಿ. ಇನ್ನು ಮೂರನೇದಾಗಿ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಟ್ಯಾಟೂಸ್. ಅವರ ಹ್ಯಾಂಡ್ ಅಲ್ಲಿ ಇದ್ದಂತ ಹದ್ದು ಮತ್ತೆ ಯಾವ ತರ ಕಾಣಿಸ್ಕೊಳ್ತಿರೋ ಅಂತ ಟ್ಯಾಟೂಸ್, ಇದರಿಂದ ಇವರು ಏನ್ ಹೇಳೋದು ಕೊಟ್ಟಿದ್ದಾರೆ ಅಥವಾ ಅದನ್ನ ಏನಕ್ಕೆ ಹಾಕ್ಸ್ಕೊಂಡಿದ್ದಾರೆ ಅನ್ನೋ ಕ್ಯೂರಿಯಸ್ ಇನ್ನ ಜಾಸ್ತಿ ಆಯ್ತು. ಇನ್ನು ನಾಲ್ಕನೇದಾಗಿ ಇಂಪ್ರೆಸ್ ಆಗಿದ್ದು ಏನಪ್ಪಾ ಅಂತಂದ್ರೆ ಅದು ರವಿ ಬಸ್ರೂರ್ ಅವರ ಮ್ಯೂಸಿಕ್. ಯಶ್ ಮತ್ತೆ ಇವರ ಕಾಂಬೋಲಿ ಆಲ್ರೆಡಿ KGF ವರ್ಕೌಟ್ ಆಗಿತ್ತು, ಅದನ್ನ ಇವರು ಇವಾಗ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿದ್ದಾರೆ. ಅಂದ್ರೆ ಅಷ್ಟು ಬಾರ್ಸಿ ಬಿಸಾಕಿದ್ದಾರೆ. ಯಾಕಂದ್ರೆ ಇಂಟ್ರೋ ಆಡಿಯೋನೇ ಇಷ್ಟು ಚೆನ್ನಾಗಿದೆ ಅಂತಂದ್ರೆ ಇನ್ ಇವರು ಓವರ್ ಆಲ್ ಫಿಲಮ್ ಅಲ್ಲಿ ಹೇಗೆಲ್ಲ ಕೊಟ್ಟಿರ್ಬೋದು ಮ್ಯೂಸಿಕ್ ನ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಅಷ್ಟೊಂದ್ ಜನ ಹೀರೋಯಿನ್ಸ್ ಇದಾರಲ್ವಾ, ಅವ್ರಿಗೆಲ್ಲ ಹೇಗೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಮತ್ತೆ ಇವರ ಮತ್ತೆ ಯಶ್ ಕಾಂಬಿನೇಷನ್ ಹೇಗೆ ವರ್ಕೌಟ್ ಆಗಿದೆ ಅನ್ನೋದು ನನ್ನ ಇನ್ನೊಂದು ಕ್ಯೂರಿಯಸ್ ಪಾಯಿಂಟ್. ಇನ್ನು ಕಾರ್ ಸೀನ್, ಸದ್ಯಕ್ಕೆ ಈ ಟೀಸರ್ ರಿಲೀಸ್ ಆದ್ಮೇಲೆ ಮೋಸ್ಟ್ ವೈರಲ್ ಆಗಿರೋ ಸೀನ್ ಅಂದ್ರೆ ಕಾರ್ ಸೀನ್. ಇದು ತೋರಿಸಿದ ರೀತಿ ನೋಡಿ ಸ್ವಲ್ಪ ಶಾಕ್ ಆಯ್ತು. ಯಾಕೆ ಅಂತಂದ್ರೆ ಲಾಸ್ಟ್ ಟೈಮ್ ಟೀಸರ್ ಅಲ್ಲೂ ಕೂಡ ಇದನ್ನೇ ತೋರಿಸಿದ್ರು. ಈ ಸಲ ಇರೋಲ್ಲ ಅನ್ಕೊಂಡಿದ್ದೆ, ಬಟ್ ಈ ಟೈಮು ಕೂಡ ನೋಡಿ ನನ್ಗೆ ಇದು ಸ್ವಲ್ಪ ಬೇಕಿತ್ತ ಅಂತ ಫೀಲ್ ಆಯ್ತು. ಇನ್ನ ಒಂದ್ ಸೈಡ್ ಓಕೆ ಓಕೆ ಅಂತಾನು ಫೀಲ್ ಆಯ್ತು. ಮತ್ತೆ ಗೀತು ಮೋಹನ್ ದಾಸ್ ಅವರು ಎ ಫೆರಿ ಟೈಲ್ ಫಾರ್ ಗ್ರೋನ್ ಅಪ್ ಅಂತ ಟೈಟಲ್ ಅಲ್ಲಿ ಹೇಳಿರೋ ಹಾಗೇನೆ ತೋರಿಸಿದ್ದಾರೆ. ಹಾಗೆ ನನ್ಗೆ ಇಲ್ಲಿ ಒಂದು ಡೌಟ್ ಶುರು ಆಯ್ತು, ಏನಂತಂದ್ರೆ ಲಾಸ್ಟ್ ಬರ್ತ್ಡೇ ಬಾರ್ ಸೀನ್ ಆಗಿರ್ಬೋದು, ಈ ಬರ್ತ್ಡೇ ಕಾರ್ ಸೀನ್ ಆಗಿರ್ಬೋದು ಅಂಡ್ ಹೀರೋಯಿನ್ಸ್ ಅವರ ಬೋಲ್ಡ್ ಲುಕ್ ಪೋಸ್ಟರ್ ಇದೆಲ್ಲ ನಮ್ನ ಫಿಲಮ್ ನೋಡೋದಕ್ಕೆ ಅವ್ರ ಮೈಂಡ್ ಸೆಟ್ ಮಾಡೋದಕ್ಕೆ ಬಿಟ್ಟಿರೋದಾ, ಹಾಗಾದ್ರೆ ಈ ಫಿಲಮ್ ಜಾಸ್ತಿ ವೈಲೆನ್ಸ್ ಮತ್ತೆ ಹೀಗೆ ಇದೆಯಾ ಅಂತ ಒಂದ್ ಡೌಟ್ ಶುರು ಆಯ್ತು. ಇನ್ನು ಈ ಫಿಲಮ್ ಅಲ್ಲಿ ಏನ್ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಅದು ಸಿನಿಮಾದ ಕಲರ್ ವೈಡ್ನಿಂಗ್ ತುಂಬಾ ಡಲ್ ಆಗಿ ಕಾಣಿಸ್ತಾ ಇತ್ತು. ಇನ್ನ ಸ್ವಲ್ಪ ಬೆಟರ್ ಮಾಡ್ಬೋದಿತ್ತೇನೋ ಅಂತ ಅನ್ನಿಸ್ತು. ಅಥವಾ ಫಿಲಮ್ ಅಲ್ಲಿ ಏನಾದ್ರು ಬೆಟರ್ ಆಗಿರ್ಬೋದಾ, ಕಾದ್ ನೋಡ್ಬೇಕು. ಇನ್ನೊಂದ್ ಏನ್ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಅದು ಡಿಂಗ್ ಡಾಂಗ್. ಇಲ್ಲಿ ಸ್ವಲ್ಪ ಜಾಸ್ತಿನೇ ಆಯ್ತು ಅನ್ನಿಸ್ತು. ಯಾಕೆಂದ್ರೆ ಇದು ಬರೀ ಮಾಸ್ ಆಡಿಯನ್ಸ್ ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಮೈಂಡ್ ಅಲ್ಲಿ ಇಟ್ಕೊಂಡ್ ಮಾಡ್ದಂಗಿದೆ. ಇನ್ನು ಫ್ಯಾಮಿಲಿ ಆಡಿಯನ್ಸ್ ಇದನ್ನೆಲ್ಲ ನೋಡ್ತಾರ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತೇನೋ. ಫೈನಲಿ ಇದರ ಔಟ್ಪುಟ್ ಹೇಗಿರುತ್ತೆ ಅಂತ ನಮ್ಗೆ 19th ಮಾರ್ಚ್ಗೆ ಅಂದ್ರೆ ಯುಗಾದಿ ಹಬ್ಬಕ್ಕೆ ಗೊತ್ತಾಗತ್ತೆ. ಸೊ ಎಲ್ರು ಥಿಯೇಟರ್ ಅಲ್ಲಿ ಹೋಗಿ ನೋಡೋಣ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.